So hello guys, namaste adab and welcome back to another vlog. This is your boy Delvin Marcus and this is your girl Ghalemma. ಏನು ಘಾಳೆಮ್ಮ ಅನ್ನೋನೆ ಘಾಳೆಮ್ಮ ವೆರಿ ಗುಡ್ ಘಾಳೆಮ್ಮ. ಸೊ ಗೈಸ್ ಇವತ್ತಿನ ವ್ಲಾಗಿನಾಗ ನಮ್ದು ಅಜ್ಜಿಗೆ ಪೂರ ಏಕ್ದಮ್ ಭೈ ಇತ್ರಿನ್ ಖಾಲಿ ನೀವು ನೋಡಿದ್ರೆ ಯಾ ಹೀರೋಣಿ ಬಂದಾಳ ಅನ್ಬೇಕು ಖಾಲಿ ಹಂಗೆ ತಯಾರು ಮಾಡಿಸಿದೆ. ಇವತ್ತಿನ ವ್ಲಾಗಿನಾಗ ನಮ್ದು ಅಜ್ಜಿಗೆ ಟ್ರೆಡಿಷ್ನಲ್ ಡ್ರೆಸ್ ಇಲ್ದಿರ ಎಂಥವು ಓಲ್ಡ್ ಫ್ಯಾಷನ್ ಡ್ರೆಸ್ ಆಗಿನ ಟೈಮಿನ ಮಂದಿ ಹಾಕೋತಿರು ಮತ್ತು ಈ ಟೈಮಿನಾಗ ಭೀ ನಮ್ಮ ಅಜ್ಜಿ ಎಂಥ ಬಟ್ಟೆ ಪಸಂದ್ ಮಾಡ್ತಾಳೆ ಅಂಬದು ಕೇಳಾರ. ಅಂದೇವ ಒಂದು ಹೆಣ್ಮಗಳು ಹೆಂಗೆ ಬಟ್ಟೆ ಉಡಬೇಕು ಮತ್ತು ಎಂಥ ಬಟ್ಟೆ ನಿನಗಿಷ್ಟ ಹೇಳು. ನಾ ಮುದುಕಿ ಆಗಿದೆ, ಕಾಟನ್ ಬೇಕು. ವೈ ಕಾಟನ್ ಇಲ್ಲೇ ಹೇಳು, ನಿನಗೆ ಎಂಥ ಬಟ್ಟೆ ಇಷ್ಟ? ನನಗೆ ಕಾಟನ್ ಇರ್ಕಾಲ್ ಸೀರೆ. ಮತ್ತು ಆಯ್ತು, ಇರ್ಕಾಲ್ ಸೀರೆಗಳು. ಹೆಣ್ಮಕ್ಳು ಎಂಥ ಬಟ್ಟೆ ಹಾಕೋ? ಅವ್ರು ಯಾಕೆ ಹಾಕೊಂಬಂದ್ರೆ ಅವ್ರು ಚಡ್ಡಿ ಉಟ್ಕೊಳತ್ತಾರ, ನನಗ ಉಟ್ಕೋವಂತೆ ಚಡ್ಡಿ ಬರೀ ಇಂಥದೆಯಾ? ಏನು ಎಂಥ ವೆರೈಟಿದು ಇರ್ತಾವ ಸೀರೆಗಳು? ಇರ್ಕಲ್ ಇರ್ತಾವ, ಇದು ಇರ್ತಾವ, ಕಾಟನ್ ಇರ್ತಾವ, ಪ್ಯೂರ್ ಸಿಲ್ಕ್ ಇರ್ತಾವ. ಮತ್ತು ನನ್ನ ಬಲ್ಲಿ ಮನಾರ ಡಾಲ್ಮಾರಿ ಪ್ಯೂರ್ ಸಿಲ್ಕ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಎರಡು ಅಲ್ಮಾರಿ ಎರಡು ಅಲ್ಮಾರಿ ಅವ ಉಟ್ಕೊಂಬೇವಲ್ಲ. ನನಗೆ ನನ್ನ ಮಕ್ಕಳೆಲ್ಲ ಬೇಯ್ತಾರೆ, ಅವೇನು ಸುತ್ಕೋತೆ ಅಂತ ಬೇಯ್ತಾರೆ. ಖರೆ ನಮ್ಗೆ ಇಷ್ಟನೇ ಇಲ್ಲ. ಯಾಕೆ ಕಾಟನ್ ತರ್ತಾನ ಕಾಟನ್ ಉಟ್ಕೋತೆ. ಹೌದಾ? ಯಾವನೇನು ಶುದ್ಧ ಭಾಷಾ ಬರ್ತಾವ? ಸುದ್ದೆಲ್ಲೇ ಇದು ಬಗ್ಗಡು ಮರ್ಕಲ್ದಾಗ ಬಗ್ಗಡೆ ಬರ್ತ. ಶುದ್ಧ ಭಾಷೆ ಬರಲ್ಲ ನಿನಗೆ? ಈಗ ಎಲ್ಲರ ಹಿಂಗೆ ಬೆಂಗ್ಳೂರು ಹತ್ ಕಡೆ ಹೋದಿ ಅಂತಂದ್ರೆ ಹೆಂಗೆ ಮಾತಾಡ್ತಿ? ಒಳ್ಳೆ ಯಾರು ಮಾತಾಡ್ತಾರೆ ಬೆಂಗಳೂರು ಹತ್ತ ಹೋದ್ರೆ? ಶುದ್ಧ ಭಾಷೆ ಯಾರು ಆಡ್ತಾರೆ. ಈಗ ನೋಡು, ಮಿಲ್ಟ್ರಿದಾಗ ಇರ್ತಿದ್ದೇವೆ, ಕ್ವಾರ್ಟರ್ಸ್ದಾಗ ಅವ್ರು ತಮಿಳು ಆಡ್ತಾರೆ, ನಾವು ಕನ್ನಡ ಆಡ್ತಿದ್ದೇವೆ ಇಬ್ಬರು. ಹಂಗ ಈಗ ನಿಂದು ಫ್ಯಾನ್ಸ್ ಎಲ್ಲ ಬಿ ಎಲ್ಲ ಶುದ್ಧ ಭಾಷಾ ಮಾತಾಡೋರು ಬೆಂಗ್ಳೂರ್ದವ್ರು ಇತ್ತಿಂದೆಲ್ಲ ನೋಡ್ತಾರೆ. ಈಗ ಅವ್ರೆಲ್ಲರ ನೀನು ಸಿಗ್ದವ್ರು ಮಾತಾಡಿದ್ರೆ ಹೆಂಗೆ ಮಾತಾಡ್ತಿ? ನನ್ನ ಭಾಷೆನೇ, ನಿನ್ನ ಭಾಷಾನೇ. ಹಾಂ, ಖೇಡೆಗಾಂವ್ ಕನ್ನಡನ? ಖೇಡೆಗಾಂವ್ ಕನ್ನಡನೇ, ಮಾರ್ಕಲ್ ಕನ್ನಡ. ಸೀರೆ ಬಗ್ಗೆದಾಗ ಹೇಳ್ಯಾವ ನಮಗ. ಸೀರೆ ಬಗ್ಗೆ ಕಾಟನ್ ಇರ್ಕಲ್ ಅದಕ್ಕೆ ಬಿಟ್ಟರು ಹೇಳೇ ಅಂತ ಕಿವೇ ಉಟ್ಕೊಂಬಬೇಕ. ಕಿವೇಕಾಯಿ ಈಗ ನಾವು ಉಟ್ಕೊಂಡೇನು ಸೀರೆನೇ ಇಂಥದ್ರಾಗೆ ಡಿಸೈನ್ ಇರ್ತಾವ. ಇವೆ ನಮ್ಮ ಮಗ ಪಾತ್ ಹಜಾರ್ ಕೊಡ್ತಾರ್ತಾನೆ. ಅವೆಲ್ಲ ಕತಿ ಹೇಳಬೇಡ. ಕಾತಿ ಕಿವಿ ಅವ ಸೀರೆ ಕಾತಿಗಳು ಕಿವಿ ಇರ್ತಾವ. ಕಿವಿ ಇವೆ ಇವಕ್ಕೆ ಏನಂತಾರ ಇಕ್ಕ ಈಗ ನಾವು ಉಟ್ಕೊಂಡಂಥ ಸೀರೆ ಕಾಟನ್ ಸೀರೆ. ಆಗೆಲ್ಲ ನಿಂಬಲ್ಲಿ ನಿಮ್ಮ ಟೈಮ್ ಖರಾಬ್ ಇದ್ದಾಗ ಎಂಥ ಬಟ್ಟೆ? ಅವೇ ಕಾಟನೇ ಉಟ್ಕೋತಿದ್ದೆವು. ಈಗೇ ಆಗ್ಯದ ಮಗ, ಈಗೇ ಆಗ್ಯಾವ ಮಂದಿ ಬಲ್ಲಿ ಅರ್ವಿ ಡ್ಯಾಂಪುಣಿ ಆಗ್ಯಾವ. ಪೈಲೆ ಒಂದೆರಡು ಸೀರೆ ಇರ್ತಿದ್ದೆವು, ಆಯ್ತು ಮುಗೀತು. ಈಟೆ ಲಾಂಗ ಬಿ ಇರ್ತಿಲ್ಲ, ಅವೇ ಸೀರೆ 4 ಪದರ್ ಮಾಡು. ಆಗಿನ ಟೈಮ್ನಾಗೆಲ್ಲ ಎಂಥ ಬಟ್ಟೆ ಉಟ್ಕೋತೀರವ ನೀವೆಲ್ಲ ಸಣ್ಣವ್ರಿದ್ದಾಗ? ನಿಮ್ದವ್ವ ನಿಮ್ಮ ಅಪ್ಪ ಕಾಟನ್ ಅವ್ರು ಉಟ್ಕೋತಿರ್, ಧೋತರು ಅವ್ರು ಉಟ್ಕೋತಿರ್. ಕಾಟನು ಧೋತರು. ಹೆಣ್ಮಕ್ಳು ಕಾಟನ್ ಸೀರೆ, ಗಣಸರು ಧೋತರು. ಮತ್ ಆಯ್ತು, ಖಾಲಿ ಧೋತರ ಮ್ಯಾಗೆ ತಿರ್ಗ ನಿಮ್ಮ ಅಪ್ಪ ಕೊನೆ ಅಂಗಿ ಉಟ್ಕೋತಿರ್, ಕಾಟನ್ದು ರೂಮಾಲ್ ಕಟ್ಕೋತಿರು. ಹೌದಾ? ಆಗಿನ ತೋಲು ಆಗಿನ ಕೈಗಿನ ಎತ್ತಷ್ಟು ಬರಕದ. ಬರಬರಿ ಅದ. ಆಗೆಲ್ಲ ನಿಮ್ಮ ಟೈಮ್ನಾಗ ಮದಿ ಆಗಿ ಮಾಡ್ತಿದ್ರು ಪಾರ್ಗಳಿಗೆಲ್ಲ? ಪಾರ್ಗಳೆಲ್ಲ ದೊಡ್ಡ ಆದ್ರೆ 20 ವರ್ಷಿಗೆ ಮಾಡ್ತೀವಿ. ಹೆಣ್ಮಕ್ಳು 11 ಲಾಸ್ಟ್ 12. 11-12 ನಂದು 11ಕ್ಕೆ ಆಗ್ಯದ. ನೀ ಹೇಳಿದ್ ಬಿಡು ಪೈಲೆ ಹಿಡಿಯೋದಾಗ ಬಿ ಮತ್ತೇನು ಅಂದ್ರೆ ಅಲ್ಲತ್ತಿದ್ದೆ ನಾ ಊರ್ ಜಲ್ದಿ ಹಂಗೆ ಅವ. ಹಂಗೆ ಇತ್ತು.
ಆಗಿನ ಜಮಾನ ಹಂಗೆ ಈಗ 40 ವರ್ಷ ಆದ್ರೆ ಭೀ ಒಬ್ಬ ಮದುವೆ ನೀ ಎಲ್ಲಿ ಸೈರ ಇದ್ದಿ ಜೀವ ತಿಂತಿದ್ದೇನೋ ನೀನು ಜಲ್ದಿ ಗಂಟು ಹಾಕ್ಯಾಕ್ಯಾರ ಯಾಕ ನನಗೆ ಹಂಗೆ ನನಗೆ ಗೊತ್ತದ ಎಲ್ಲ ನಾನು ಗೌರ ಭೀ 12 ವರ್ಷನಕ್ಕೆ ಗೌರಕ್ಕ ಹ್ಮ್ ನಮ್ಮ ಇದು ನಾನು ಅವ್ರದ್ದು ಭೀ ಆಗೇ ಆಗ್ಯದ ಅವ್ರೇ ನೀ ಎಲ್ಲಿ ಸೈರ ಇದ್ದೇನೋ ಜೀವ ತಿಂತಿದ್ದ ಆಗ ಭೀ ಎಲ್ಲಿ ಈಕಿ ಎಲ್ಲಿ ಜೀವ ತಿಂತಾಳ ನಮ್ಮ ಮುಗ್ಸಾಕ್ತಾಳ ಕಾತಿ ಅಂತೇಳಿ ಜಲ್ದಿ ಗಂಟು ಹಾಕ್ಯಾಕ್ಯಾರ ಯಾಕೋ ಜಲ್ದಿ ಗಂಟು ಹಾಕ್ಲಕ್ಕ ನಾ ದೊಡ್ಡ ಹುಡುಗಿ ಆಗಿದೆ ಗಂಟು ಹಾಕ್ಯಾರ ಬೇಕಿ ಇಲ್ಲ ನೀ ಈಗ ಇಟ್ ಡೇಂಜರ್ ಇದ್ದಿ ಆಗಾರ ಪೂರಾ ಡೇಂಜರ್ ಪ್ರೋ ಮ್ಯಾಕ್ಸ್ ಅಲ್ಟ್ರಾ ಇದ್ದಿರ್ಬೇಕು ಪೂರಾ ಡೇಂಜರ್ ಇದ್ದೆ ಈಗ ಭೀ ಆಗ ಭೀ ಆಗೆಲ್ಲ ಯಾವ ನೀ ಝಗಡ ಗಿಗಡ ದಬಾಸ್ ಆಡ್ತಿದ್ದ ಆಗ ಭೀ ಈಗ ಭೀ ಇದ್ದೆ ಕರೆ ನನ್ನ ಮಗನಿಗೆ ಗಂಜೇನಾಗ ಆಡಲ್ಲ ಇಲ್ದ್ರ ಪೂರಾ ವೃದ್ಧ ಹಾರ್ಸೈತಿ ಒಬ್ಬೊಬ್ಬರು ಮಾಡ್ತಿದ್ ಪಾನಿ ಕರೆ ಸುಮ್ಮನೆ ಯಾಕ ಚಂದ ಇರಲ್ದು ನಮ್ಮ ಮಗ ಇದು ಹಣ ಓದ್ಬಾರ್ದವ ಅದನ್ನೇ ಸ್ಟ್ಯಾಂಡರ್ಡ್ ಮತ್ತೆ ಯಾಕ ಆಡೋದು ಯಾಕ ಅಂತಿದ್ರು ನೋಡತ್ತೀರ ಗಾಯ್ಸ್ ನಮ್ದು ಅಜ್ಜಿದ ಸ್ಯಾಕ್ರಿಫೈಸಸ್ಸು ಈಟ್ ಪೂರಾ ಜಗಳ ಗಂಟಿ ಇದ್ದಿ ನಮ್ಮ ಅವು ಈಟ್ ಕಂಟ್ರೋಲ್ ಮಾಡತ್ತಾಳ ಅದಕ್ಕೆ ನಮ್ದು ಅಜ್ಜಿ ಸರಿ ನೀವು ಯಾರು ಭೀ ಅಗರ್ ಮಾಡ್ದಿರಿ ಕಾಂಟ್ರವರ್ಸಿ ಅಂತಂದ್ರೆ ಖತಮ್ ಮುಗ್ಸಾಕ್ತಾಳ ಖಾತಿ ನಿಮ್ಮ ಫ್ಯಾನ್ಸಿಗೆ ಭೀ ಮತ್ತು ಏನರ ಇದು ಮಾಡಿದ್ರೆ ಅವ್ರಿಗೆ ಭೀ ಬೈತಿ ಪಾಪ ಅವ್ರಿಗೆ ಬೈಲಿ कितनी औसम है ಅವ್ರಿಗೆ ಬೈತಾರ ಫ್ಯಾನ್ಸಿಗೆ ಫ್ಯಾನ್ಸ್ ಅಂದ್ರೆ ಏನು ಹೇಳು ಅದೇ ಮಂದಿ ಫ್ಯಾನ್ಸ್ ಅಂದ್ರೆ ಮಂದಿ ಹಾಂ ಫ್ಯಾನ್ಸ್ ಅಂತಂದ್ರೆ ಚಾಹನೆ ವಾಲೆ ಅಂತಂದ್ರೆ ನಿನಗೆ ಇಷ್ಟಪಡೋರು ತಿಳಿತು ಅವ್ರಿಗೆ ಹೆಂಗೆ ಬೈತಾರೋ ನಿನ್ನ ತಲೆ ತಿರುಗ್ತು ಅಂದ್ರೆ ಬೈತಿದ್ದೀನಿ ನಾ ಬೈಯಲ್ಲ ಪಾಪ ಅವ್ರು ಇಷ್ಟಪಟ್ಟು ಮಾತಾಡ್ತಾರ ಅವ್ರಿಗೆ ಹೆಂಗೆ ಬೈಬೇಕು ಹೇಳ್ತಿ ಅನ್ಗಡ ಎಂತ ಸಲ ಹೇಳ್ತಾರೆ ನೋಡ್ರಿ ಕೇಳ್ರಿ I am sorry ಬಾಬು ಈಗ ನೋಡ್ರಿ ಗಾಯ್ಸ್ ಈಗ ನಾ ಭೀ ಮಜ್ಬೂರ್ ಇದ್ದಿದ್ದೆ ಈಗ ಸದ್ಯಕ್ಕೆ ಯಾಕಂದ್ರೆ ಈಗ ನಮ್ಮ ಅಜ್ಜಿಗೆ ನಾನು ಟ್ರೆಡಿಷ್ನಲ್ ಡ್ರೆಸ್ ಬಗ್ಗೆದಾಗ ಏನರ ಕೇಳಾರ ಅಂಥೇಳಿ ಇದು ವ್ಲಾಗ್ ಮಾಡತ್ತಿದ್ದೆ ಈಕಿ ನಮ್ಮವು ಹೇಳಲೇ ಏನು ಭೀ ಇಲ್ಲೇ ಏಟ್ಗೆ ಅದ್ರ ಭೀ ಹೇಳಲ್ಲ ಅಟ್ ಹೇಳಬೇಕು ಮಂದಿಗೆ ಥೋಡೆ ಇನ್ಫಾರ್ಮೇಶನ್ ಸಿಗ್ತದ ಆಗಿನ ಟೈಮಿಂದ ಹಂಗಿರ್ತದ ಅಂತೇಳಿ ನೀ ಅದಕ್ಕೆ ಬಿಟ್ಟು ಬೇರೆದೇ ಬಕ್ 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 ಹೊಡ್ಕೋತಾ ಇರ್ತಿ ಖಾಲಿ ಕೊನೆ ಆಗಿನ ಮಂದಿ ಹೆಂಗೆ ಉಟ್ಕೋತಿರೋ ಕಾಟನ್ ಸೀರೆಗಳು ಧೋತ್ರಗಳು ರುಮಾಲ್ಗಳು ಕಟ್ಕೋತಿರು ಮತ್ತೆ ಏನ್ ಮಾಡ್ತಿರು ಮತ್ತೆ ಹೇಳಿ ನಿಮ್ದು ಊರಿಂದ ಹೆಂಗಿತ್ತು ನಮ್ಮ ಊರಾಗ ಇದೇ ಇತ್ತು ನೋಡು ನಿನ್ ಜಗಳ ಹೇಳಿ ಯಾವ್ದಾರ ಒಂದು ಎಂಟಿಕ್ ನಾ ಜಗಳ ಯಾರು ಸರಿ ಆಡಿಲ್ಲ ಸೇರಾಳ ಅಂತ ಕಾಣಕ್ತಿಲ್ಲ ನಾನು ಮರ್ಕಲ್ದಾಗ ಭೀ ಕಾಣ್ತಲ್ಲ ಇವಾಗ ಹಾಳವ ಅನ್ಕೊಟ್ಟು ಸೇರಾಳ ಅಂತ ಫೇಮಸ್ಸೇ ಆಗ್ಯದ ಇಲ್ಲಿ ನಮ್ಮ ಮನೆ ದಂಧೆ ಮಾಡೋರಿಗೆ ಎಲ್ಲಿ ಮಾಡತ್ತಿದೆ ಅಂದ್ರೆ ಗಾಳಿಯವ್ರ ಬಲ್ಲ ಅಯ್ಯೋ ಆಕೆ ಅನ್ಕೊಡ್ ಬಾರಿ ಕೇಳ ಸೈರಾಳ ಅಂತಾರಲ್ಲ ಜಗಿ ಬಿ ಅಂದದ್ ಜಗದೇವಿ ಪಾಪ ಬೀಚೇರಿ ಕಾಟ್ 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 ನಗ್ತೈತಿ ಅವ ಆಯ್ತಕ್ಕೆ ಉಣ್ಯವ ಯಾಕೊಂಬಲೆ ಉಣ್ಯವ ಅಂತಾನೆ ಹಿಡ್ತಂದು ಕೊಡ್ತೈತಿ ಬೀಚೇರಿ ಎಲ್ಲ ನಂಬಲ್ಲಿ ದಂಧೆ ಮಾಡ್ರೆ ಮನಾರ್ ಚಂದ ಉಳ್ದಾರ ನಮ್ಮ ಸಸ್ತರ ಅಂತಜ್ಜಿಂದ ಇದ್ದಿಲ್ಲ ಉಣ್ರಿ ತಿನ್ರಿ ಅಂತಿದ್ರು ಮತ್ತೆ ಇದ್ದಿಂದ ಒಯ್ರಿ ಮಟ್ರಿ ಅಂತಿದ್ರು ನಂಬಲ್ಲಿ ಅಂತ ಬಾರಿಕೆ ಗುಣಗಳು ಇದ್ದಿಲ್ಲ ಏನಿಲ್ಲ ಮತ್ತು ಅವ್ರ ದಂಧೆ ಆದ್ಮೇಲೆ ಚಹಾ ಕೂಡಿಸಿ ಮಟ್ಟಿ ನಾಷ್ಟ ಉಣ್ರಿ ಅಂತಂದ್ರೆ ಭೀ ನಾವು ಅಲ್ಲೇ ಅಂದ್ರೆ ಭೀ ಉಣ್ಲಕರ ಉಣ್ರಿ ಅಂತಾರೆ ಉಣ್ತೀರಿ ಮಾಡ್ತೀರಿ ನಮಗೆ ಯಾರು ದಂಧೆ ಮಾಡ್ಯಾರ ಅವ್ರು ಭಾಳ ಇಷ್ಟಪಟ್ರು ನಮಗೆ ಸೊ ಗೈಸ್ ನಾ ನಿಮ್ಮೆಲ್ಲರಿಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ನೀವೆಲ್ಲರೂ ಪ್ರ್ಯಾಂಕ್ ವೀಡಿಯೋಸ್ ಮಾಡಲತ್ತೀರಿ ಡೇ ವಿತ್ ಅಜ್ಜಿ ಮಾಡಲತ್ತೀರಿ ಅಂಥವು ತೋಲ್ ಹೆಚ್ಚಿಗೆ ಸಜೆಷನ್ಸ್ ಕೊಡ್ಲತ್ತೀರಿ ಅದ್ರ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಯು ಗೈಸ್ ನಾ ಅದೆಲ್ಲ ಮಾಡಲ್ಲಂತಿಲ್ಲ ಅಂದ್ರೆ ಥೋಡೆ ಟೈಮ್ ತೊಗೊಂಡು ಸೂನ್ ಒಂದು ಚಂದಂದು ವೇದಾಗ ಕ್ರಿಯೇಟ್ ಮಾಡಾರಲ್ಲತ್ತಿದೆ ಅಂದ್ರೆ ಹಿಂಗೆ ವ್ಲಾಗಿಂಗ್ ವೇದಾಗಿಲ್ಲ ಕ್ಯಾಮ್ರಾ ಎದುರು ಇಟ್ಕೊಂಡು ಒಂದು ಪ್ರಾಪರ್ ಎಡಿಟಿಂಗ್ಗೆ ಸಾಥ್ ಮಾಡಾರಂತ ಪ್ಲ್ಯಾನ್ ಮಾಡತ್ತಿದೆ ಅದ್ರ ಕಡೆಯಿಂದ ಥೋಡೆ ಡಿಲೇ ಆಗ್ಲತ್ತಿರಬೇಕು ಸೊ ನೀವೆಲ್ಲ ಥೋಡೆ ಕಾಪ್ರೇಟ್ ಮಾಡಿ ಥೋಡೆ ವೇಟ್ ಮಾಡಿ ಸೂನ್ ಅವೆಲ್ಲ ತರ್ತೀನಿ ಗಾಯ್ಸ್ ಅದಕ್ಕೆ ಬಿಟ್ಟರೆ ನಿಮ್ದು ಏನು ಭೀ ಸಜೆಷನ್ಸ್ ಅವ ರೆಗ್ಯುಲರ್ ಹಾಕ್ತಾ ಇರ್ರಿ ನಾ ಎಲ್ಲ ಕಾಮೆಂಟ್ಸು ರೀಡ್ ಮಾಡ್ತೀನಿ ರಿಪ್ಲೈ ಮಾಡ್ತೀನಿ ಅದ್ರ ಕಡೆಯಿಂದೇ ನಿಮ್ಮ ಸಜೆಷನ್ಸ್ ಎಲ್ಲ ತೋಲ್ ಇಂಪಾರ್ಟೆಂಟ್ ತೋಲ್ ಮಹತ್ವಪೂರ್ಣ ಅವ ನಮ್ಮ ಕಡೆಯಿಂದ ಹಿಂದಿದಾಗ ಮಹತ್ವಪೂರ್ಣ ಅಂತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ನೀವು ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ ದಟ್ ಈಸ್ ಸೋ ಓವರ್ವೆಲ್ಮಿಂಗ್ ಅಂದ್ರೆ ಈಗ ಯಾವ ನಾನು ಇಂಗ್ಲೀಷ್ ಮೀಡಿಯಮ್ ಓದಿದೆ ಅವ ಮಾತಾಡ್ತಾ ಇಂಗ್ಲೀಷ್ ಬರ್ತದೇನೋ ಈಗ ಯಾರ ಹಿಂಗೆ ನೋಡಿನೋ ರೊಕ್ಕ ತೋರಿಸ್ಕೊಲತ್ತಾನ ಅಂತಾರೆ ವೈ
I don't understand. ತೋರ್ಸ್ಕೊಳತ್ತ ಯಾಕೆ ಬರ್ತದೆ ಮಾತಾಡಕ್ಕೆ ಇಂಗ್ಲೀಷ್ ಬರ್ತದೆ ಹುಷಾರಿದ್ದೆ ಅಲ್ಲ ಅವನ ಓದೋದು ಎಲ್ಲ ಬರ್ತದೆ ಹುಷಾರಿದ್ದೆ ಅಲ್ಲ ಕನ್ನಡ ಮತ್ತು ಈಜ್ ಬರೋದು ನೋಡು ಅವನಿಗೆ ಕನ್ನಡ ಒಂದು ಅಕ್ಷರ ಓದೋ 1ನೇ 2ನೇ ಅಂದ್ರವಿ ನನಗೆ ಬರಲ್ದೆ ಅಂತಾನೆ ಅವೆಲ್ಲ ಹೇಳ್ಬಿಡ್ದೆ ಯಾಕನೆ ಅವೆಲ್ಲ ಹೇಳ್ಬಿಡ್ದೆ ಹಾಡ್ಕೋತಿ ದಡ್ಡ ದಡ್ಡ ಹತ್ತಕ್ಕೆ ಅವ ದುನಿಯದ್ ಹುಷಾರಿದ್ದೆ ನೀ ಎಲ್ಲ ದುನಿಯದ್ ಹರಕಿ ಮಾಡಿರ್ಬೇಕಂತ ನಾ ಹುಟ್ಟಿದೆ ಮನಾರ್ ಹುಷಾರಿದ್ದಿ ಎಲ್ಲ ಇದ್ದಿ ಎಲ್ಲ ಮಾಡ್ತಿ ಮತ್ತೆ ಈಗ ತೆಗ್ದಿ ಮನಾರ್ ಹುಷಾರಿ ಯಾರು ಮಾಡ್ಯಾರ ದೊಡ್ಡ ಪಪ್ಪ ಒಂದು ಟ್ರೇಜಿನ ಮೇಲೆ ನಿಂದಿರ್ಸ್ಲಾಕ ಯಾದ್ರ ಮ್ಯಾಗ ಒಂದು ಟ್ರೇಜಿನ ಮೇಲೆ ಯಾದ್ರ ನಿಂದಿರ್ಸ್ಲಾಕ ಮ್ಯಾಗ ನಾವು ಹೊಣೆ ಯಾದ್ರ ಮ್ಯಾಗ ಬೈತಾಳ ಅಂತೀರಿ ಮತ್ತ ಹ್ಞೂ ಹೇಳಿ ಯಾದ್ರ ಮ್ಯಾಗ ಒಂದ್ ಇದ್ರಲ್ಲಿ ನಿಂದಿರ್ಸ್ಬೇಕು ಯಾದ್ರ ಮ್ಯಾಗ ನಮ್ಮ ತಮ್ಮನ ಯಾದ್ರ ಮ್ಯಾಗ ಒಂದು ನಂಬಲ್ಲಪ್ಪ ಒಂದ್ ಯಾದ್ರ ಮ್ಯಾಗ ಯಾವ್ದಾರ ಒಂದ್ ಕೆಲಸದ ಮೇಲೆ ನಿಂದಿರ್ಸ್ಬೇಕಂಬ ಏನಂದಿ ನೀನು ಒಂದು ಟ್ರೇ ಟ್ರೇಜ್ ಹಾ ಒಂದು ಟ್ರೇಜಿನ ಮೇಲೆ ನಿಂದಿರ್ಸ್ ಟ್ರೇಜು